ಹನುಮಗಿರಿ ದೇಶ. ಹನುಮಗಿರಿ ಕ್ಷೇತ್ರ ಇದು ಹನುಮಂತ ಸಂಜೀವಿನಿ ಪರ್ವತ ಎತ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಬಿದ್ದಂತಹ ತುಂಡುಗಳಂತೆ. ಇಲ್ಲಿ ಒಂದೊಂದು ಕಲ್ಲನ್ನು ಕೂಡ ಈ ಥರ ಕೆತ್ತನೆ ಮಾಡಿದ್ದಾರೆ, ನೋಡ್ಬೋದು ಅದನ್ನು ನೀವು. ಈ ಥರ ಒಂದೊಂದು ಕೆತ್ತನೆ ಮಾಡಿದ್ದಾರೆ. ಅಲ್ಲೇ ಅವಿನಾಭಾವ ಸೀತಾ ಅನ್ವೇಷಣೆ ನಡೆಸಿ ಬಂದ ಚೂಡಮಣಿಯನ್ನು ತಂದಿದ್ದ ಹನುಮನಿಗೆ ತನ್ನನ್ನೇ ತಾನು ಒಲಿದತ್ತ ಶ್ರೀರಾಮನಿಂದ ಗಾಢಲಿಂಗನ ಹೊತ್ತಿನಲ್ಲಿ ಲಕ್ಷ್ಮಣ. ಇದು ಲಂಕಾ ದಾನ ಮಾಡುತ್ತಿರೋದು. ಬಾಲದ ಬೆಂಕಿಯಿಂದ ಲಂಕಾ ನಗರದಲ್ಲಿದ್ದ ಸೌಧಗಳನ್ನು ಸುಡುತ್ತಿರುವ ಹನುಮ ಹಾಹಾಕಾರ ಮಾಡುತ್ತಿರುವ ರಕ್ಕಸರು. ಇದು ರಾವಣನ ಗರ್ವಭಂಗ. ತನ್ನ ಬಾಲಕ್ಕೆ ರಾವಣನಿಂದ ಕೊಡಿಸಲ್ಪಟ್ಟ ಬೆಂಕಿಯಿಂದಲೇ ರಾವಣನ ಮುಖದ ಮೇಲೆ ಹಲೆ. ಇದು ಬ್ರಹ್ಮಾಸ್ತ್ರ ಬಂಧನ. ಇಂದ್ರಜಿತ್ತು ಪ್ರಯೋಗಿಸಿದ ಬ್ರಹ್ಮಾಸ್ತ್ರಕ್ಕೆ ಮನ್ನಣೆ ಕೊಟ್ಟು ಬಂಧನಕ್ಕೊಳಗಾದ ಹನುಮ. ಇದು ವನಭಂಗ. ಶಿಂಶುಪ ವೃಕ್ಷದಡಿ ಕುಳಿತಿರುವ ಸೀತೆ ಹಿಂದೆ ಕಾವಲ ರಕ್ಕಸಿ ಹನುಮನಿಂದ ರಾವಣನ ಪ್ರಮಾದ ವನಭಂಗ. ಚೆನ್ನಾಗಿದೆ ಅಂದರೆ ಹಚ್ಚ ಹಸಿರು, ಕೆಳಗೆ ನೋಡಿದ್ರೆ ಪ್ರಪಾತ ಥರ ಇದೆ, ತುಂಬ ಚೆನ್ನಾಗಿದೆ. ಚೂಡಾಮಣಿ. ಸೀತಾ ದರ್ಶನದ ಕುರುಹಾಗಿ ಹನುಮನ ಕೈಗೆ ಸೀತೆಯಿಂದ ಚೂಡಾಮಣಿ ನೀಡಿಕೆ. ಹಿಂಭಾಗದಲ್ಲಿ ನಿದ್ರಿಸುತ್ತಿರುವ ಕಾವಲ ರಕ್ಕಸಿ. ರಾವಣನ ಅಂತಃಪುರ. ರಾವಣನ ಅಂತಃಪುರ. ರಾವಣನೊಂದಿಗೆ ಮಲಗಿರುವ ಮಂಡೋದರಿಯನ್ನು ಕಂಡ ಹನುಮ ಸೀತೆಯೆಂದೇ ಭ್ರಮಿಸಿ ಕಣ್ಣು ಕಿವಿಗಳನ್ನು ಮುಚ್ಚಿಕೊಂಡ. ಹರಿಶರಣ ದರ್ಶನ. ಸುಷುಪ್ತಿಯಲ್ಲಿಯೂ ಹರಿನಾಮ ಸ್ಮರಣೆ ಮಾಡುತ್ತಿರುವ ರಾವಣಾನುಜ ವಿಭೀಷಣನ ದರ್ಶನ. ಹನುಮನಿಂದ ಮನ್ನಣೆ. ಲಂಕಿಣಿಯ ಶಾಪ ವಿಮೋಚನೆ. ಲಂಕೆಯ ಮಹದ್ವಾರದ ತಡೆದ ಕಾವಲುಗಾರ್ತಿ ಲಂಕಿಣಿಗೆ ಪ್ರಹಾರ. ರಕ್ಕಸಿಯ ಅವಸಾನ. ಶಾಪ ವಿಮುಕ್ತ. ಯಕ್ಷಿಣಿಯ ಆವಿರ್ಭಾವ. ಹನುಮಂತ ಶ್ರೀರಾಮಚಂದ್ರ ಮೂರ್ತಿ. ನಾಮಸ್ಮರಣೆ ಮಾಡುತ್ತಿರುವುದು ಹನುಮಂತ. ಇದು ಶ್ರೀರಾಮಚಂದ್ರ. ತುಂಬ ಚೆನ್ನಾಗಿದೆ. ಹನುಮಗಿರಿಗೆ ನೀವು ಕೂಡ ಎಲ್ಲ ಬನ್ನಿ. ಹನುಮಗಿರಿಯಲ್ಲಿ ರಾಮಗಿರಿ ಅಂತಲೂ ಇದೆ ದೇವಸ್ಥಾನ. ತುಂಬ ಚೆನ್ನಾಗಿದೆ. ಪ್ರಕೃತಿ ವಿಸ್ಮಯ, ಹಚ್ಚ ಹಸಿರು, ಈಗ ಮಳೆಯ ವಾತಾವರಣ.
ಸುಂದರವಾದಂಥ ಮನಮೋಹಕವಾದಂತಹ ವಾತಾವರಣ, ಪರಿಸರ, ಪ್ರಕೃತಿ ದೃಶ್ಯಗಳು. ಈಗ ರಾಮನಿಗೆ ಅಭಿಷೇಕ ನಡೀತಾ ಇದೆ. ಗದೆ ಕಾಮಧೇನು, ಗೋಮಾತೆ. ಒಂದು ದಿನ ಶಿವ ಪಾರ್ವತಿಯರು ಭೂಲೋಕದಲ್ಲಿ ವಿಹರಿಸುತ್ತಾರೆ. ಆ ಸಂದರ್ಭದಲ್ಲಿ ಅವರಿಬ್ಬರಲ್ಲಿ ಉಂಟಾದ ಸಂಯೋಗದ ಶಕ್ತಿಯನ್ನು ತಪಸ್ವಿಯಾದ ಅಂಜನಾದೇವಿಯಲ್ಲಿ ನಿಕ್ಷೇಪಿಸಲು ವಾಯುದೇವನನ್ನು ಕರೆದು ತಮ್ಮ ಶಕ್ತಿಯನ್ನು ಆತನ ಕೈಗೆ ನೀಡಿ ಕಳುಹಿಸುತ್ತಾರೆ. ವಾಯುದೇವನ ಕೃಪೆಯಿಂದ ಅಂಜನಾದೇವಿಯ ಕಂದ ಆಂಜನೇಯನು ಶ್ರೀರಾಮನ ಬಂಟನಾಗಿ ಯುದ್ಧಕಾಂಡದ ಸಂದರ್ಭ ಸಂಜೀವಿನಿ ಪರ್ವತವನ್ನು ತರುವಾಗ ಅದರ ತುಂಡೊಂದು ಭೂಮಿಗೆ ಬೀಳುತ್ತದೆ. ಅದು ವಸು ಮಹರ್ಷಿಯ ತಪೋ ಭೂಮಿಯಲ್ಲಿ ಬಿದ್ದು ಮುನಿ ಅದರಡಿಯಲ್ಲಿ ಸಿಲುಕಿಕೊಳ್ಳುತ್ತಾನೆ. ಸಂಜೀವಿನಿ ಪರ್ವತವನ್ನು ಮರಳಿಸುವಾಗ ಅದರಲ್ಲೊಂದು ಭಾಗ ಕಡಿಮೆಯಾದದ್ದು ಕಂಡು ಬಂದು ಆಂಜನೇಯ ಅದನ್ನು ಹುಡುಕುತ್ತಾ ವಸು ಋಷಿಯ ತಪೋಭೂಮಿಯ ಬಳಿ ಬರುತ್ತಾನೆ. ಶಾಕಿನಿ ಡಾಕಿನಿಯರನ್ನು ನಿಗ್ರಹಿಸಿ ಋಷಿಯ ಅನುಗ್ರಹಕ್ಕೆ ಪಾತ್ರನಾಗಿ ಅಲ್ಲಿ ನೆಲೆಸುತ್ತಾನೆ. ಮುಂದೆ ಆ ಪ್ರದೇಶವೇ ಹನುಮಗಿರಿಯಾಗುತ್ತದೆ. ಅದೇ ಈ ಹನುಮಗಿರಿ. ಈ ವಿಶೇಷವನ್ನು ತಿಳಿದ ಭೂಲೋಕದ ಅರಸ ಸಹ್ಯಾದ್ರಿಕೇತನ ಹನುಮಗಿರಿಗೆ ಬರುತ್ತಾನೆ. ಅರಸ ಆ ಪ್ರದೇಶವನ್ನು ಕಂಡು ಸಂತೋಷಪಡುತ್ತಾನೆ. ಆ ಸಮಯದಲ್ಲಿ ಸೀತಾದೇವಿ ಅರಸನಿಗೆ ದರ್ಶನವಿತ್ತು ಪ್ರಕೃತಿ ರೂಪದಲ್ಲಿ ನೆಲೆಸುವೆನೆಂದು ಹೇಳುತ್ತಾಳೆ. ವೃಕ್ಷಾಭಿಮಾನಿ ದೇವತೆಯಾಗಿ ಈ ಪ್ರದೇಶದಲ್ಲಿ ಸೀತಾಮಾತೆ ನೆಲೆಸುತ್ತಾಳೆ. ಇಲ್ಲಿ ಸೀತಾಮಾತೆ ಕೂಡ ನೆಲೆಸುತ್ತಾಳೆ ಅಂತ ಕೂಡ ಇದೆ ಈ ಹನುಮಗಿರಿಯಲ್ಲಿ. ಹನುಮಗಿರಿಯಲ್ಲಿ ನೆಲೆಸಿದ ಹನುಮಂತ ಶ್ರೀರಾಮನನ್ನು ಕಾಣಲು ಹಂಬಲಿಸಿ ಆತನನ್ನು ಹುಡುಕುತ್ತಾ ಪಾತಾಳ ಲೋಕ ಸೇರುತ್ತಾನೆ. ಅಲ್ಲಿ ಬಲಿಚಕ್ರವರ್ತಿ ಮತ್ತು ನರಸಿಂಹರಲ್ಲಿ ಯುದ್ಧ ಮಾಡಿ ಆಂಜನೇಯ ಗೆಲ್ಲುತ್ತಾನೆ. ನರಸಿಂಹ ಆಂಜನೇಯನಿಗೆ ಒಲಿದು ಆತನಲ್ಲಿ ಬಲಿಚಕ್ರವರ್ತಿ ಪ್ರತಿ ವರುಷ ದೀಪಾವಳಿಯೆಂದು ಹನುಮಗಿರಿಗೆ ಬರುವೆನೆಂದು ಮಾತು ಕೊಡುತ್ತಾನೆ. ದೀಪಾವಳಿಯೆಂದು ಬಲಿಚಕ್ರವರ್ತಿ ಹನುಮಗಿರಿಗೆ ಬರುತ್ತಾನೆ. ಅಲ್ಲಿಂದ ನಿರ್ಗಮಿಸಿ ರಾಮನನ್ನು ಹುಡುಕುತ್ತಾ ನಡೆದ ಆಂಜನೇಯನಿಗೆ ಹಿಮಾಲಯದಲ್ಲಿ ಶ್ವೇತವರಾಹ ಸ್ವಾಮಿ ಎದುರಾಗುತ್ತಾನೆ. ಅವರಿಬ್ಬರಲ್ಲಿ ಮಾತು ಮಿತಿಮೀರಿ ಯುದ್ಧವಾಗುತ್ತದೆ. ಕೊನೆಗೆ ಶ್ವೇತವರಾಹ ಸ್ವಾಮಿ ಆಂಜನೇಯನಲ್ಲಿ ಸಖ್ಯ ಬೆಳೆಸಿ ಆತನಲ್ಲಿ ಐಕ್ಯನಾಗುತ್ತಾನೆ. ನಂತರ ವರಹಸ್ವಾಮಿ ಜೊತೆ ರಾಮನನ್ನು ಹುಡುಕಲು ಹೊರಟ ಆಂಜನೇಯನಿಗೆ ಹಯಗ್ರೀವ ಸ್ವಾಮಿಯ ದರ್ಶನವಾಗುತ್ತದೆ. ಹಯಗ್ರೀವನಿಗೂ ಆಂಜನೇಯನಿಗೂ ಯುದ್ಧ ಆಗುವಾಗ ಬ್ರಹ್ಮದೇವರು ಬಂದು ತಡೆದು ಹಯಗ್ರೀವ ಸ್ವಾಮಿಯು ಆಂಜನೇಯನಲ್ಲಿ ಐಕ್ಯನಾಗುತ್ತಾನೆ. ಶ್ರೀರಾಮನನ್ನು ಹುಡುಕುತ್ತಾ ಸಾಗಿದ ಆಂಜನೇಯ ಪಶ್ಚಿಮ ದ್ವಾರಕೆಯನ್ನು ಸೇರುತ್ತಾನೆ. ಶ್ರೀಕೃಷ್ಣ ಪರಮಾತ್ಮ ಗರುಡನನ್ನು ಆಂಜನೇಯನಲ್ಲಿಗೆ ಕಳುಹಿಸುತ್ತಾನೆ. ಅಲ್ಲಿ ಗರುಡನಿಗೂ ಆಂಜನೇಯನಿಗೂ ಯುದ್ಧವಾಗುತ್ತದೆ. ಹನುಮಂತನಿಂದ ಸೋತ ಗರುಡ ಆಂಜನೇಯನಲ್ಲಿ ಐಕ್ಯನಾಗುತ್ತಾನೆ. ಅಲ್ಲಿ ಆಂಜನೇಯನಿಗೆ ಶ್ರೀರಾಮನ ದರ್ಶನವಾಗುತ್ತದೆ. ಪಂಚಮುಖಿ ಆಂಜನೇಯನಾಗಿ ಶ್ರೀರಾಮನಿಗೆ ತನ್ನ ವಿಶ್ವರೂಪ ತೋರಿದ ಮಾರುತಿ ರಾಮನನ್ನು ಹನುಮಗಿರಿಗೆ ಕರೆತರುತ್ತಾನೆ. ಶ್ರೀರಾಮ ಕೋದಂಡರಾಮ ರೂಪದಿಂದ ಹನುಮಗಿರಿಯಲ್ಲಿ ನೆಲೆಸುತ್ತಾನೆ. ಈ ಹನುಮಗಿರಿಯಲ್ಲಿ ಕೋದಂಡರಾಮನಾಗಿ ನೆಲೆಸುತ್ತಾನೆ. ಮಕ್ಕಳನ್ನು ತಿನ್ನುವ ಚಕ್ರಪಾದ ಚಕ್ರನೇತರನೆಂಬ ರಾಕ್ಷಸರನ್ನು ಸಂಹರಿಸಲು ಮಕ್ಕಳನ್ನು ತಿನ್ನುವ ಚಕ್ರಪಾದ ಚಕ್ರನೇತರೆಂಬ ರಾಕ್ಷಸರನ್ನು ಸಂಹರಿಸಲು ಗಣಪತಿ ಬಾಲರೂಪವನ್ನು ತಾಳಿ ಅವರಿಗೆ ಎದುರಾಗುತ್ತಾನೆ. ರಾಕ್ಷಸರು ಬಾಲಗಣಪತಿಯನ್ನು ಹಿಡಿಯಲು ಹೊರಟಾಗ ಆತ ತಪ್ಪಿಸಿಕೊಂಡು ಹನುಮಗಿರಿ ಏರುತ್ತಾನೆ. ರಾಕ್ಷಸರು ಅವನನ್ನು ಬೆನ್ನುಟ್ಟುತ್ತಾರೆ.
ಬಾಲಗಣಪತಿಯನ್ನು ರಾಕ್ಷಸರು ಹಿಡಿಯಲು ಹೊರಟಾಗ ಆಂಜನೇಯ ಅವರನ್ನು ತಡೆಯುತ್ತಾನೆ. ಆಂಜನೇಯನನ್ನು ಎದುರಿಸಲಾರದ ರಾಕ್ಷಸರು ಅಣುರೂಪ ತಾಳಿ ಬಿಲವನ್ನು ಪ್ರವೇಶಿಸುತ್ತಾರೆ. ಆಂಜನೇಯ ತಾನು ಅಣುರೂಪ ತಾಳಿ ಅವರನ್ನು ಬೆಂಬತ್ತು ಹೊರಟಾಗ ಶೇಷನಾಗ ಹನುಮನನ್ನು ತಡೆದು ತಾನೇ ಹೋಗಿ ರಾಕ್ಷಸರನ್ನು ಸಂಹರಿಸಿ ಹನುಮಗಿರಿಯಲ್ಲಿ ಅನುಗ್ರಹಿಸುತ್ತಾನೆ. ಈ ವಿದ್ಯಮಾನಗಳನ್ನು ತಿಳಿದ ಶನಿ ಆಂಜನೇಯನು ತುಡುಕಿ ಅಸಹಾಯಕನಾಗುತ್ತಾನೆ. ಹನುಮ ಶನಿಗೆ ತನ್ನ ಪಂಚಮುಖಿಗಳ ದಿವ್ಯ ರೂಪ ತೋರಿಸುತ್ತಾನೆ. ಪಂಚಮುಖಿ ಆಂಜನೇಯನ ಸೇವೆ ಮಾಡಿದ್ದವರನ್ನು ಎಂದೆಂದೂ ಪೀಡಿಸುವುದಿಲ್ಲವೆಂದು ಹೇಳಿ ಶನಿ ನಿರ್ಗಮಿಸುತ್ತಾನೆ. ಕೋದಂಡರಾಮ ಬಾಲಗಣಪತಿ ಶೇಷನಾಗರೊಂದಿಗೆ ಹನುಮಗಿರಿಯಲ್ಲಿ ಪಂಚಮುಖಿ ಆಂಜನೇಯ ಭಕ್ತರ ಕಷ್ಟ ನಿವಾರಿಸಿ ಇಷ್ಟಾರ್ಥ ನೆರವೇರಿಸಿ ತನ್ನ ಮಹಿಮೆ ತೋರುತ್ತಾನೆ. ಇದು ಶ್ರೀ ಕ್ಷೇತ್ರ ಹನುಮಗಿರಿ ಸ್ಥಳ ಪುರಾಣ ಕೇಳಿದ್ದೀರಿ. ತುಂಬ ಅದ್ಭುತವಾಗಿದೆ. ಈ ಸ್ಥಳಕ್ಕೆ ಒಮ್ಮೆ ಭೇಟಿ ಕೊಡಿ ಎಲ್ಲರೂ. ನೋಡಿ ಹೇಗಿದೆ ಪ್ರಕೃತಿಯ ವಿಸ್ಮಯ, ಪ್ರಕೃತಿಯ ಸೌಂದರ್ಯ ಕಣ್ತುಂಬಿಕೊಳ್ಳಿ. ತುಂಬ ಚೆನ್ನಾಗಿದೆ. ಇದು ವಿಡಿಯೋದಲ್ಲಿ ನೋಡೋದ್ರಿಂದ ಸಾಲದು, ನೀವು ಹನುಮಗಿರಿಗೆ ಭೇಟಿ ಕೊಡಿ. ಸಂಜೀವಿನಿ ಪರ್ವತವನ್ನು ಎತ್ತುಕೊಂಡು ಹೋಗಬೇಕಾದ್ರೆ ಬಿದ್ದಂಥ ಸ್ಥಳವೇ ಇದು ಹನುಮಗಿರಿ. ಅಭಿಷೇಕ ನಡೀತಾ ಇದೆ. ಕೋದಂಡನ 22 ಅಡಿ ಎತ್ತರವಿರುವಂತಹ ರಾಮ, ಕೋದಂಡರಾಮ ಅಭಿಷೇಕ ನಡೀತಿದೆ. ಕಣ್ತುಂಬಿಕೊಳ್ಳಿ. 13 ವರ್ಷ ಆಗಿದೆಯಂತೆ ಇದು ಕೆತ್ತನೆಯಾಗಿ. ಇದು ಲವ ಮಂಟಪ ಅಂತ ಕೂಡ ಇದೆ ಇಲ್ಲಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ದುಃಖಲ್ಯಂ ರಾಮ ನಾಮರಮೇ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ದುಃಖಲ್ಯಂ ರಾಮ ನಾಮವರ್ಣನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ದುಃಖಲ್ಯಂ ರಾಮ ನಾಮವರ್ಣನೆ. ಮಳೆ ಬರುತ್ತಿದೆ. ಕೋದಂಡರಾಮನಿಗೆ ಅಭಿಷೇಕ ಕೂಡ ನಡೀತಿದೆ. ಭಜನಾ ಮಂಡಳಿ ಮೈಸೂರು ವಿಠಲ ಸೇವಾ ಚಾರಿಟಬಲ್ ಟ್ರಸ್ಟಿನ ವತಿಯಿಂದ ಹನುಮಗಿರಿಗೆ ಯಾತ್ರೆ ಬಂದಿರುವುದು. ಭಾನುವಾರ ಕೋದಂಡರಾಮನಿಗೆ ಅಭಿಷೇಕ. ಪ್ರಕೃತಿಯ ಹಾಗೆ ಸೌಂದರ್ಯ ತುಂಬ ಚೆನ್ನಾಗಿದೆ. ಅಭಿಷೇಕ ನಡೀತಾ ಇದೆ. ಸೌಂದರ್ಯ ನೋಡಿ. ಈ ಹನುಮಗಿರಿ ಇರುವುದು ಪುತ್ತೂರಿನಲ್ಲಿರುವ ಈಶ್ವರಮಂಗಲದಲ್ಲಿದೆ. ಹನುಮಗಿರಿ ಪುತ್ತೂರಿನಲ್ಲಿರುವ ಈಶ್ವರಮಂಗಲದಲ್ಲಿ ಈಗ ಕೋದಂಡರಾಮನಿಗೆ ಅಭಿಷೇಕ. ಇದು ರಾಮಾಯಣ ಕಾಲದ ಸ್ಥಳ. ಸಂಜೀವಿನಿ ಪರ್ವತ ಎತ್ತಿಕೊಂಡು ಹೋಗಬೇಕಾದ ಆ ಸಂಜೀವಿನಿ ಪರ್ವತದ ತುಂಡು ಬಿದ್ದಂಥ ಸ್ಥಳವೇ ಹನುಮಗಿರಿ ಕ್ಷೇತ್ರ. 22 ಅಡಿ ಎತ್ತರ ಇರುವಂಥ ಕೋದಂಡರಾಮ 13 ವರ್ಷವಾಗಿದೆ ಸ್ಥಾಪನೆಯಾಗಿ. ಅಭಿಷೇಕ ನಡೆಯುತ್ತಿದೆ. ಬಾಲಕೃಷ್ಣ ಅವರ ಸೇವೆಯಿಂದ
ಈ ಕಾರ್ಯಕ್ರಮಕ್ಕೆ ಭಜನಾ ಮಂಡಳಿ ಸದಸ್ಯರೆಲ್ಲರೂ ಆಗಮಿಸಿದ್ದಾರೆ ಹನುಮಗಿರಿಗೆ. ಶ್ರೀಯುತ ಬಾಲಕೃಷ್ಣರವರ ಹನುಮಗಿರಿಗೆ ಬರಲು ನೀಡಿದಂಥ ಕೊಡುಗೆ ಶ್ರೀಯುತ ಬಾಲಕೃಷ್ಣರವರು. ಅಭಿಷೇಕ ನಡೀತಿದೆ, ಮಳೆ ಕೂಡ ಬರುತ್ತಿದೆ, ತುಂತುರು ಮಳೆ. ಜ್ಞಾನಗಾನಸಿರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕೋದಂಡರಾಮನಿಗೆ ಅಭಿಷೇಕ. ಅಭಿಷೇಕ ನಂತರ ಜಲಾಭಿಷೇಕ. ಸಂಜೀವಿನಿ ಪರ್ವತವನ್ನು ಎತ್ತಿಕೊಂಡು ಹೋಗಬೇಕಾದರೆ ಆ ಸಂಜೀವಿನಿ ಪರ್ವತದ ತುಂಡನ್ನು ಬಿದ್ದಂಥ ಸ್ಥಳವೇ ಹನುಮಗಿರಿ. ಇದು ಪುತ್ತೂರು ಬಳಿಯ ಈಶ್ವರ ನಗರದಲ್ಲಿದೆ. ಭಾನುವಾರ ಕೋದಂಡರಾಮ ಎಂದು ಇಲ್ಲಿ ನೆಲೆಸಿದ್ದಾನೆ. ಕೋದಂಡರಾಮನಿಗೆ ಅಭಿಷೇಕ, ಹಾಲಿನ ಅಭಿಷೇಕ ಆಯಿತು, ಈಗ ಜಲಾಭಿಷೇಕ. ಕೋದಂಡರಾಮನಿದ್ದಾರೆ ಹಾಗೂ ಪಂಚಮುಖಿ ಹನುಮಂತನಾಗಿ ಇಲ್ಲಿ ನೆಲೆಸಿದ್ದಾರೆ. ಮನಮೋಹಕವಾದಂತಹ ಪ್ರಕೃತಿಯ ಸೌಂದರ್ಯ ದೃಶ್ಯ ಕೂಡ ನೀವು ಈ ಸ್ಥಳದಲ್ಲಿ ಬಂದರೆ ವೀಕ್ಷಣೆ ಮಾಡಬಹುದು.